ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ತಮ್ಮೆಲ್ಲರಿಗೂ ಕೂಡ ಕ್ರಿಸ್ತನ ಪವಿತ್ರ ನಾಮದಲ್ಲಿ ವಂದಿಸುವಂಥವನಾಗಿರುತ್ತೇನೆ. ಮತ್ತೊಂದು ವಾರಕ್ಕೆ ಹೆಜ್ಜೆ ಹಾಕುವಂತೆ ಕೃಪೆ ಕೊಟ್ಟಂಥ ನಮ್ಮ ತಂದೆಯಾದ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಆತನ ಕೃಪೆಗೋಸ್ಕರವಾಗಿಯೂ ಆತನ ನಡೆಸುವಿಕೆಗೋಸ್ಕರವಾಗಿಯೂ ಆತನ ಆಶೀರ್ವಾದಗಳಿಗೋಸ್ಕರವಾಗಿಯೂ ಮಾತ್ರವಲ್ಲದೆ ಆತನು ನಮ್ಮನ್ನು ಕೈ ಹಿಡಿದು ಬಲಪಡಿಸುವ ದೇವರಾಗಿದ್ದಾನೆ. ಆತನ ನಾಮಕ್ಕೆ ಘನವುಳ್ಳ ನಾಮವನ್ನು ಸಲ್ಲಿಸೋಣ. ಈ ವಾರದ ದೇವರ ವಾಕ್ಯದ ಧ್ಯಾನ, ನಮ್ಮ ಜೀವಿತಗಳಲ್ಲಿ ದೇವರ ಉದ್ದೇಶ. ನಮ್ಮ ಜೀವಿತಗಳನ್ನು ಪರಿಗಣಿಸಿ ನೋಡುವಾಗ ಬಹಳ ಒತ್ತಡಗಳು, ಅನೇಕ ಕ್ರಿಯೆಗಳು, ಅನೇಕ ಕಾರ್ಯಗಳು ಜೀವಿತದ 24 ಗಂಟೆಗಳು ದಿನದಲ್ಲಿ ನಮಗೆ ಸಾಲದು ಎನ್ನುವ ಅನೇಕ ಜನರು ನುಡಿಯುವುದನ್ನು ಕೇಳಿಸಿಕೊಂಡಿದ್ದೇವೆ. 24 ತಾಸುಗಳು ಸಾಲದೆ ಹೋಗುವಂಥ ನಮ್ಮ ಜೀವಿತ ಕ್ರಮ ಎಷ್ಟು ಒತ್ತಡದಲ್ಲಿ ನಾವು ನಡೆಯುತ್ತಾ ಇದ್ದೇವೆ, ಯಾವ ರೀತಿಯಲ್ಲಿ ನಮ್ಮ ಜೀವಿತಗಳನ್ನು ನಡೆಸುತ್ತಾ ಇದ್ದೇವೆ ಎನ್ನುವಂಥದ್ದನ್ನು ಒಂದು ಹಂತಕ್ಕೆ ಅವಲೋಕಿಸಿ ನೋಡುವುದಕ್ಕೆ ಸಾಧ್ಯ. ಇದು ಇಹಲೋಕದ ದುರದೃಷ್ಟವೋ ಅಥವಾ ಇದೇ ರೀತಿಯಲ್ಲಿ ದೇವರು ತನ್ನ ನಿಯಮವನ್ನು ನಿಯೋಜಿಸಿದಾನೋ, ಇವುಗಳನ್ನು ಪರಿಗಣಿಸಿ ನೋಡುವಾಗ ದೇವರು ಈ ರೀತಿಯಲ್ಲಿ ನಮ್ಮ ಜೀವಿತಗಳನ್ನು ನಿಯೋಜಿಸುವುದಕ್ಕೆ ಆತನು ಇಷ್ಟಪಟ್ಟವನಲ್ಲ. ಬದಲಾಗಿ ಜೀವಿತದಲ್ಲಿ ಉತ್ತಮವಾದಂಥ ಕ್ರಿಯೆಗಳನ್ನು, ಉದ್ದೇಶಗಳನ್ನು, ಉತ್ತಮವಾದಂಥ ಕಾರ್ಯಗಳನ್ನು ಆಶೀರ್ವಾದವಾಗಿ ನಡೆಸುವುದಕ್ಕೆ ಆತನು ಈಗಾಗಲೇ ನಮಗೋಸ್ಕರವಾಗಿ ಒಂದು ದಿಟ್ಟವಾದ ಉದ್ದೇಶವನ್ನು ಆತನು ಇರಿಸಿಕೊಂಡಿದ್ದಾನೆ. ದುರದೃಷ್ಟಕರ, ನಮ್ಮ ಜೀವಿತಗಳಲ್ಲಿ ಈ ದೇವರ ಉದ್ದೇಶವನ್ನು, ಆತನ ನಿಯೋಜನೆಯನ್ನು, ಆತನ ಕಾರ್ಯಗಳನ್ನು, ಆತನ ಪ್ರೀತಿಯ ವಿಶೇಷತೆಯನ್ನು ನಾವು ಬಲಹೀನರಾಗಿ ನೋಡದೆ, ಗ್ರಹಿಸಿಕೊಳ್ಳದೆ, ಉದ್ದೇಶಪೂರ್ವಕವಾಗಿಯೋ ಅಥವಾ ಉದ್ದೇಶವಿಲ್ಲದೆಯೋ ನಾವು ಮರೆತು ಬಿಟ್ಟಂಥ ಪರಿಸ್ಥಿತಿಯಲ್ಲಿ ಇದ್ದೇವೆ. ಹಾಗಾಗಿ ದೇವರ ವಾಕ್ಯ ಈ ಹೊತ್ತು ನಮ್ಮನ್ನು ಬಹಳ ಉತ್ತಮ ರೀತಿಯಲ್ಲಿ ಎಚ್ಚರಿಸ್ತದೆ. ನಮ್ಮ ಜೀವಿತಗಳ ಕ್ರಮಗಳಲ್ಲಿ ಎಷ್ಟೇ ಒತ್ತಡ ಇರಲಿ, ಎಂತಹದೇ ಕಾರ್ಯಗಳು ನಾವು ಮಾಡುತ್ತಾ ಇರಲಿ, ಅದು ನಮ್ಮ ಜೀವಿತಕ್ಕೆ ಎಷ್ಟು ಪ್ರಾಮುಖ್ಯ ಎನ್ನುವಂಥದ್ದನ್ನು ತಿಳಿದುಕೊಂಡು ಮಾಡುವಂಥವರು ಅಥವಾ ತಿಳಿಯದೆ ಮಾಡುವಂಥವರು, ಇದೇ ನಮ್ಮ ಜೀವಿತ, ಈ ಜೀವಿತಕ್ಕೆ ನಾವು ಸಮರ್ಪಿತರಾಗಿದ್ದೇವೆ ಎಂಬುದಾಗಿ ಅಂದುಕೊಳ್ಳುವುದಾದರೆ ಈ ವಾಕ್ಯದ ಎಚ್ಚರಿಕೆ ಈ ದಿವಸದಲ್ಲಿ ನಮ್ಮ ಕೂಡ ಮಾತನಾಡುತ್ತದೆ. ಪ್ರಿಯರೇ, ಪೌಲನು ಎಫೆಸದವರಿಗೆ ಬರೆದಂಥ ಪತ್ರಿಕೆ ಅಧ್ಯಾಯ 2 10ನೇ ವಚನದಲ್ಲಿ ನಾವು ಹೀಗೆ ನೋಡ್ತೇವೆ: ನಾವು ಆತನ ನಿರ್ಮಾಣ, ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿಯೇ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು. ನಾವು ಸತ್ಕಾರ್ಯಗಳನ್ನು ನಡೆಸುವವರಾಗಿ ಬದುಕಬೇಕೆಂದು ದೇವರು ನಮ್ಮನ್ನು ಮೊದಲೇ ನೇಮಿಸಿದನು. ಈ ವಾಕ್ಯದ ಹಿನ್ನೆಲೆ ಮತ್ತು ಅದರ ಅರ್ಥ, ನಾವು ಒಂದು ಉದ್ದೇಶಕ್ಕಾಗಿ ಇಹಲೋಕದಲ್ಲಿ
ಜೀವಿಸುತ್ತಾ ಇದ್ದೇವೆ. ದೇವರು ನಮ್ಮನ್ನು ತಾಯಿಯ ಗರ್ಭದಲ್ಲಿ ರೂಪಿಸಲ್ಪಟ್ಟಂಥ ಕ್ಷಣದಿಂದಲೇ ನಮಗೊಂದು ಯೋಜನೆಯನ್ನು ನಿರೂಪಿಸಿದ್ದಾನೆ. ಆ ಕಾರಣದಿಂದ ಈ ವಾಕ್ಯ ಹೇಳುತ್ತದೆ, ನಾವು ಆತನ ನಿರ್ಮಾಣ. ಯಾವುದೋ ಕಾರ್ಯಗಳನ್ನು ಮಾಡುವುದಕ್ಕಲ್ಲ, ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿಯೇ ಕ್ರಿಸ್ತನಲ್ಲಿ ಸೃಷ್ಟಿಸಲ್ಪಟ್ಟೆವು. ನಾವು ಆ ಸತ್ಕಾರ್ಯಗಳನ್ನು ನಡೆಸುವವರಾಗಿ ಬದುಕಬೇಕೆಂದು ದೇವರು ನಮ್ಮನ್ನು ಮೊದಲೇ ನೇಮಿಸಿದನು. ಅಂದರೆ ನಮ್ಮ ಜೀವಿತದಲ್ಲಿ ಒಂದು ಉದ್ದೇಶ, ನಮ್ಮ ಜೀವಿತದಲ್ಲಿ ಒಂದು ನಿರ್ಮಾಣದ ಒಂದು ಮಹತ್ತರವಾದಂಥ ಕಾರ್ಯಗಳನ್ನು ನಾವು ಸಾಧಿಸಬೇಕಾದದ್ದು ಅವಶ್ಯಕ. ಕಾರಣ, ನಾವು ಕ್ರಿಸ್ತನಲ್ಲಿ ನಿರ್ಮಿಸಲ್ಪಟ್ಟಿದ್ದೇವೆ ಮತ್ತು ಒಂದು ಉದ್ದೇಶಕ್ಕಾಗಿ ನಾವು ನಿರ್ಮಿಸಲ್ಪಟ್ಟಿದ್ದೇವೆ. ಹೀಗಾಗಿ ಪ್ರಿಯರೇ, ನಮ್ಮ ಜೀವಿತ ಒತ್ತಡಗಳು, ಕಾರ್ಯಗಳು, ಕಾಲಕ್ರಮೇಣ ನಾವು ಮಾಡುವಂಥ ನಿತ್ಯದ ಕೆಲಸಗಳು ಮಾತ್ರ ಅಲ್ಲ, ಬದಲಾಗಿ ನಮ್ಮದೇ ಆದಂಥ ಕ್ರಿಸ್ತ ಯೇಸುವಿನಲ್ಲಿ ಒಂದು ಪ್ರತ್ಯೇಕಿಸಲ್ಪಟ್ಟಂಥ ಕಾರ್ಯಗಳು, ಕೆಲಸಗಳು ಮತ್ತು ಗೌರವಕ್ಕೆ ಪಾತ್ರವಾಗುವಂಥ, ದೇವರನ್ನು ಯಾವಾಗಲೂ ಕೂಡ ಮಹಿಮೆ ಪಡಿಸುವಂಥ ಕ್ರಿಯೆಗಳನ್ನು ನಡೆಸುವ ವ್ಯಕ್ತಿಗಳಾಗಿ ನಾವು ಜೀವಿಸಬೇಕಾದದ್ದು ಇದರ ಉದ್ದೇಶ. ಈ ಉದ್ದೇಶವನ್ನು ನಾವು ಮುಂದುವರಿದು ಅರ್ಥೈಸಿಕೊಳ್ಳಬೇಕಾದರೆ ಸುವಾರ್ಥ ಭಾಗದಲ್ಲಿ ಯೋಹಾನನ ಸುವಾರ್ತೆ 8ನೇ ಅಧ್ಯಾಯ 12ನೇ ವಚನ, ಯೇಸು ಕ್ರಿಸ್ತನು ಹೇಳಿದ್ದು, ಯೇಸು ತಿರುಗಿ ಅವರ ಸಂಗಡ ಮಾತಾಡಾರಂಭಿಸಿ, ನಾನೇ ಲೋಕಕ್ಕೆ ಬೆಳಕು, ನನ್ನನ್ನು ಅನುಸರಿಸುವವನು ಕತ್ತಲೆಯಲ್ಲಿ ನಡೆಯದೆ ಜೀವ ಕೊಡುವ ಬೆಳಕನ್ನು ಹೊಂದಿದವನಾಗಿರುವನು ಎಂದು ಹೇಳಿದನು. ಯೇಸು ಹೇಳಿದ ಮಾತು, ನಾನೇ ಲೋಕಕ್ಕೆ ಬೆಳಕು, ನನ್ನನ್ನು ಅನುಸರಿಸುವವನು ಕತ್ತಲೆಯಲ್ಲಿ ನಡೆಯದೆ ಜೀವ ಕೊಡುವ ಬೆಳಕನ್ನು ಹೊಂದಿದವನಾಗಿರುವನು ಎಂಬುದಾಗಿ ತಿಳಿಸುತ್ತಾನೆ. ಈ ವಿಶೇಷ, ನಾನು ಕ್ರಿಸ್ತನಲ್ಲಿ ಇರುವುದಾದರೆ, ಕ್ರಿಸ್ತನನ್ನು ಅರಿತಂಥ ವ್ಯಕ್ತಿಯಾಗಿರುವುದಾದರೆ, ನನ್ನ ಜೀವಿತದಲ್ಲಿ ನಾನು ಮಾಡುವಂಥ ಕಾರ್ಯಗಳಲ್ಲಿ ಯಾವತ್ತೂ ಕೂಡ ಅಂಧಕಾರದ ದಾರಿ, ಪ್ರತಿನಿತ್ಯದ ಕೆಲಸ, ಸಂಭಾಷಣೆ, ಸೇವೆ, ಶಿಕ್ಷಣ, ಈ ಉದ್ದೇಶಗಳಲ್ಲಿ ಯಾವುದು ವೈಯಕ್ತಿಕವಾದಂಥ ಸ್ವದುದ್ದೇಶವಿಲ್ಲದೆ, ಸ್ವಾರ್ಥ ಚಿಂತನೆ ಇಲ್ಲದೆ, ಯಾವುದನ್ನು ಹಿಂತಿರುಗಿ ಪಡೆಯಬೇಕು ಎನ್ನುವಂಥ ದೃಷ್ಟಿಕೋನದಲ್ಲಿ ಮಾಡದೆ, ಎಲ್ಲವನ್ನ ಕೂಡ ದೇವರ ಮಹಿಮೆಗಾಗಿ, ದೇವರ ಘನಕ್ಕಾಗಿ, ದೇವರ ರಾಜ್ಯದ ಅಭಿವೃದ್ಧಿಗೋಸ್ಕರ ಸಾಕ್ಷಿ ಕೊಡುವ ನಿಟ್ಟಿನಲ್ಲಿ ನಾವು ಮಾಡಬೇಕಾದದ್ದು ನಮ್ಮ ಆದ್ಯ ಕರ್ತವ್ಯ. ಹೀಗಾಗಿ ಪ್ರಿಯರೇ, ಕ್ರಿಸ್ತನು ಲೋಕಕ್ಕೆ ಬೆಳಕಾಗಿದ್ದಾನೆ. ಆತನನ್ನು ಅನುಸರಿಸಿ ನಡೆಯುವವನು ಆ ಬೆಳಕನ್ನು ಕಂಡುಕೊಂಡವನಾಗಿ ಲೋಕಕ್ಕೆ ಬೆಳಕಾಗಿ ಜೀವಿಸುವನು ಎಂಬುದಾಗಿ ದೇವರ ವಾಕ್ಯ ಈ ಹೊತ್ತು ನಮ್ಮನ್ನು ಪೋಷಿಸುತ್ತದೆ. ಹಾಗಾಗಿ ನಮ್ಮ ಜೀವಿತದಲ್ಲಿ ಒತ್ತಡದ ಕೆಲಸಗಳು, ದಿನನಿತ್ಯದ ಕಾರ್ಯಗಳು, ದಿನನಿತ್ಯದ ಕೈ ಕೆಲಸಗಳನ್ನು ತೆಗೆದುಕೊಂಡು ಮಾಡುವಾಗ ಇದರಲ್ಲಿ ಎಷ್ಟು ಮಟ್ಟಿಗೆ ಬೆಳಕಿನ ಉದ್ದೇಶ, ದೇವರ ಪ್ರೀತಿ, ಆತನ ಕರುಣೆ, ಆತನ ಕೃಪೆ ಮತ್ತು ಆತನಲ್ಲಿ ಇಟ್ಟಂಥ ನಂಬಿಕೆಯನ್ನು ನಾವು ಇತರರಿಗೆ ಪ್ರಕಟ ಮಾಡುತ್ತಾ ಬಂದಿದ್ದೇವೆ ಎನ್ನುವಂಥದ್ದನ್ನು ಬಹಳ ಸುಂದರವಾಗಿ
ಅವಲೋಕಿಸಿ ನೋಡಿಕೊಳ್ಳಬೇಕಾದದ್ದು ನಮ್ಮ ಆದ್ಯ ಕರ್ತವ್ಯ. ಹಾಗಾಗಿ ನಾವು ಕೆಲಸಗಳನ್ನು ಮಾಡುವಾಗ ಯಥಾಪ್ರಕಾರ ಅವುಗಳನ್ನು ನಿರ್ವಹಿಸದೆ, ಈ ಕೆಲಸದಲ್ಲಿ ನನ್ನ ದೇವರನ್ನು ನಾನು ಹೇಗೆ ಮಹಿಮೆ ಪಡಿಸಬಹುದು, ಈ ಕಾರ್ಯದಲ್ಲಿ ನನ್ನ ದೇವರ ಉದ್ದೇಶವನ್ನು ಹೇಗೆ ಈಡೇರಿಸಿಕೊಳ್ಳಬಹುದು ಎನ್ನುವಂಥದ್ದನ್ನು ಅರ್ಥ ಮಾಡಿಕೊಳ್ಳಬೇಕು. ಈ ನಿಟ್ಟಿನಲ್ಲಿ ಪ್ರಿಯರೇ, ಕೊಲೊಸ್ಸೆದವರಿಗೆ ಬರೆದಂಥ ಪೌಲನ ಪತ್ರಿಕೆ 3ನೇ ಅಧ್ಯಾಯ 23ನೇ ವಾಕ್ಯದಲ್ಲಿ ನಾವು ಹೀಗೆ ನೋಡ್ತೇವೆ: ನೀವು ಯಾವ ಕೆಲಸವನ್ನು ಮಾಡಿದರೂ ಅದನ್ನು ಮನುಷ್ಯರಿಗೋಸ್ಕರವೆಂದು ಮಾಡದೆ ಕರ್ತನಿಗೋಸ್ಕರವೇ ಎಂದು ಮನಪೂರ್ವಕವಾಗಿ ಮಾಡಿರಿ. ಕರ್ತನ ಈ ಒಂದು ಉದ್ದೇಶ ನಮ್ಮ ಜೀವಿತಗಳಲ್ಲಿ ನೆರವೇರಬೇಕಾದರೆ ನಾವು ಮಾಡುವಂಥ ಪ್ರತಿಯೊಂದು ಕ್ರಿಯೆಗಳಲ್ಲಿ, ಪ್ರತಿಯೊಂದು ಕೆಲಸದಲ್ಲಿ, ಪ್ರತಿಯೊಂದು ಕರ್ತವ್ಯಗಳಲ್ಲಿ ಕರ್ತವ್ಯನಿಷ್ಠರಾಗಿ ಮಾಡುವುದರ ಜೊತೆಯಲ್ಲಿ ಇದು ನಾನು ಮನುಷ್ಯರಿಗೋಸ್ಕರ ಮಾಡುವಂಥದ್ದಲ್ಲ, ಇದು ಮನುಷ್ಯರಿಗೋಸ್ಕರವಾಗಿ ಅವರನ್ನು ಮೆಚ್ಚಿಸುವುದಕ್ಕೋಸ್ಕರ ಮಾಡುವಂಥದ್ದಲ್ಲ, ಬದಲಾಗಿ ನನ್ನನ್ನು ಸೃಷ್ಟಿಸಿದ, ನನಗೋಸ್ಕರ ಒಂದು ಉದ್ದೇಶವನ್ನು ಇರಿಸಿಕೊಂಡಿರುವ, ನನಗೋಸ್ಕರ ಉತ್ತಮವಾದಂಥ ಯೋಜನೆಯನ್ನು ನಿಯೋಜಿಸಿರುವ ನನ್ನ ತಂದೆಯಾದ ದೇವರನ್ನು ಮಹಿಮೆ ಪಡಿಸುವುದಕ್ಕೋಸ್ಕರ, ಆತನಿಗೆ ನನ್ನನ್ನು ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟಂಥ ಜೀವಿತದಲ್ಲಿ ನಡೆಯುವುದಕ್ಕೋಸ್ಕರ ಮಾಡುತ್ತಾ ಇದ್ದೇನೆ ಎನ್ನುವಂಥ ಉದ್ದೇಶ ಹೊತ್ತುಕೊಂಡು ಹೋದಾದರೆ, ಆ ದೇವರ ಉದ್ದೇಶ, ಆತನ ನಿಯೋಜನೆ ನಮ್ಮ ಜೀವಿತಗಳಲ್ಲಿ ಖಂಡಿತವಾಗಿಯೂ ನೆರವೇರುವುದಕ್ಕೆ ಸಾಧ್ಯ. ಕೀರ್ತನಾ ಸಂಗ್ರಹದಲ್ಲಿ 119ನೆಯ ಕೀರ್ತನೆ 105ನೆಯ ವಾಕ್ಯದಲ್ಲಿ ನಾವು ಹೀಗೆ ನೋಡ್ತೇವೆ: ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕು ಆಗಿದೆ. ನಿನ್ನ ನೀತಿ ವಿಧಿಗಳನ್ನು ಅನುಸರಿಸುವೆನೆಂದು ಪ್ರಮಾಣ ಮಾಡಿದ್ದೇನೆ, ಅದನ್ನು ನೆರವೇರಿಸುವೆನು. ನನ್ನ ಪ್ರೀತಿಯುಳ್ಳ ದೇವಜನರೇ, ನಮ್ಮ ಕಾರ್ಯಗಳು, ನಮ್ಮ ಒತ್ತಡದ ಜೀವಿತ, ನಮ್ಮ ಕ್ರಿಯೆಗಳು, ನಮ್ಮ ದಿನನಿತ್ಯದ ಜೀವಿತದ ಬಾಧೆಗಳು ಯಾವುದೇ ಇರಲಿ, ದೇವರು ತನ್ನ ಸದುದ್ದೇಶವನ್ನು ನಮ್ಮ ಜೀವಿತಗಳಲ್ಲಿ ನೆರವೇರಿಸಲು ಸಿದ್ಧನಿದ್ದಾನೆ. ಆತನಿಗೆ ನಮ್ಮನ್ನು ಒಪ್ಪಿಸಿಕೊಡುವಾಗ ಕೀರ್ತನಗಾರನು ಹೇಳುವಂತೆ ಅನುಸರಿಸುವೆನೆಂದು ಪ್ರಮಾಣ ಮಾಡಿದ್ದೇನೆ, ಅದನ್ನು ನೆರವೇರಿಸುವೆನು ಎಂಬುದಾಗಿ ಅರಿಕೆ ಮಾಡಿಕೊಳ್ಳೋಣ. ಕಾರಣ ದೇವರ ವಾಕ್ಯ, ಕೀರ್ತನ ಸಂಗ್ರಹನು ತನ್ನ ಅನುಭವವನ್ನು ಹೀಗೆ ತೋರ್ಪಡಿಸುತ್ತಾನೆ: ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕು ಆಗಿದೆ. ದೇವರ ವಾಕ್ಯವನ್ನು ಕೇಳಿಸಿಕೊಂಡಂಥ ನಾವು ಅವುಗಳನ್ನು ಅನುಭವಕ್ಕೆ ತಂದುಕೊಂಡು ಪರಿಪಾಲಿಸುವ ವ್ಯಕ್ತಿಗಳಾಗಿ ನಮ್ಮನ್ನು ದೇವರಿಗೆ ಸಮರ್ಪಿಸಿಕೊಳ್ಳೋಣ. ಆತನು ಯಾವ ಉದ್ದೇಶಕ್ಕಾಗಿ ನಮ್ಮನ್ನು ತನ್ನಲ್ಲಿ ನಿರ್ಮಿಸಲ್ಪಟ್ಟಿದ್ದೇವೋ ಆ ನಿರ್ಮಾಣದ ಉದ್ದೇಶ ನಮ್ಮ ಜೀವಿತಗಳಲ್ಲಿ ನೆರವೇರಿಸಲಿ. ಹೀಗಾಗುವಂತೆ ದೇವರು ತಾನೇ ನಮ್ಮನ್ನು ಆಶೀರ್ವದಿಸಲಿ, ನಮ್ಮ ಕಾರ್ಯಗಳನ್ನು ಸಫಲಪಡಿಸಲಿ, ನಮ್ಮ ಜೀವಿತಗಳ ಉದ್ದೇಶಗಳನ್ನು ನೆರವೇರಿಸಲಿ. ಆಮೇನ್.